रामाय रामभद्राय रामचंद्राय वेधसे रघुनाथाय नाथाय सीताया पतये नमः। ओम व्यासाय भवनाशाय श्रीशाय गुणराशि हृद्याय शुद्ध विद्याय मध्वाय च नमो नमः। ಶ್ರೀ ಗುರುಭ್ಯೋ ನಮಃ. ಸೊ 36 ಆಗಿ 37ನೇ ಶ್ಲೋಕ ಶ್ರೀ ಗುರುಭ್ಯೋ ನಮಃ. ಸ್ವಲಂಕೃತಾಸ್ತತ್ರ ವಿಚೇರುರಂಗನಾ ವಿದೇಹರಾಜಸ್ಯ ಹಿ ಯಾಶ್ಚ ಯೋಷಿತಃ ಮುದಾ ಸಮೇತಂ ರಮಯಾ ರಮಾಪತಿಂ ವಿಲೋಕ್ಯ ರಾಮಾಯ ದದೌ ಧನಂ ನೃಪಃ. ಮಿಥಿಲೆಯ ರಾಜ ಜನಕರಾಜನ ಅರಮನೆಯಲ್ಲಿ ಯಾವ್ಯಾವ ಸ್ತ್ರೀಯರು ಇದ್ದರೋ ಅವರೆಲ್ಲರೂ ಈ ಮದುವೆ ಸಂದರ್ಭದಲ್ಲಿ ಚೆನ್ನಾಗಿ ಅಲಂಕೃತರಾಗಿ ಸಂಭ್ರಮದಿಂದ ಆ ಅರಮನೆಯಲ್ಲೆಲ್ಲ ಸಂಚರಿಸಿದರಂತೆ. ಹಾಗೂ ದಶರಥ ರಾಜನು ಲಕ್ಷ್ಮೀ ಸ್ವರೂಪಳಾದ ಸೀತಾದೇವಿಯಿಂದ ಕೂಡಿರುವ ಲಕ್ಷ್ಮೀಪತಿಯಾದ ಶ್ರೀರಾಮನನ್ನು ಕಂಡು ಸಂತೋಷದಿಂದ ಶ್ರೀರಾಮನಿಗೆ ಸಂಪತ್ತನ್ನು ಕೊಟ್ಟನಂತೆ. ಅಲಂಕೃತಾಃ ತತ್ರ ವಿಚೇರುರಂಗನಾ ವಿದೇಹರಾಜಸ್ಯ ಹಿ ಯಾಶ್ಚ ಯೋಷಿತಃ ಮುದಾ ಸಮೇತಂ ರಮಯಾ ರಮಾಪತಿಂ ವಿಲೋಕ್ಯ ರಾಮಾಯ ದದೌ ಧನಂ ನೃಪಃ. ಸ್ವಲಂಕೃತಾಃ ತತ್ರ ವಿಚೇರುಃ ಅಂಗನಾ ವಿದೇಹರಾಜಸ್ಯ ಹಿ ಯಾಶ್ಚ ಯಾಹ ಚ ಯೋಷಿತಃ ಮುದಾ ಸಮೇತಂ ರಮಯಾ ರಮಾಪತಿಂ ವಿಲೋಕ್ಯ ರಾಮಾಯ ದದೌ ಧನಂ ನೃಪಃ. ಸ್ವಲಂಕೃತ ಮದುವೆಗೆ ಬಂದಿದ್ದಲ್ವಾ, ಸ್ವಲಂಕೃತ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಚಿನ್ನಾಭರಣಗಳನ್ನು ಹಾಕಿಕೊಂಡು ಎಲ್ಲ ಅಂದ್ರೆ ಎಲ್ಲರೂ ಮದುವೆಗೆ ಬರುವಾಗ ತಕ್ಕ ಮಟ್ಟಿಗೆ ಅವರಿಂದ ಎಷ್ಟಾಗುತ್ತೋ ಅಷ್ಟು ಚಂದ ಮಾಡ್ಕೊಂಡು ಬರ್ತಾರೆ. ಸ್ವಲಂಕೃತಾ ಅವರವರನ್ನು ಸ್ವಲಂಕೃತಾ ಅಲಂಕೃತಾ ತತ್ರ ಆ ಮದುವೆ ಬಂದಿರುವಂತಹ ಸಮಾರಂಭದಲ್ಲಿ ವಿಚೇರುಹು ಅಂಗನ ಅಂತ ಹೇಳಿದ್ರೆ ಎಲ್ಲ ಬಂದಿರುವಂತಹ ಮಹಿಳೆಯರು. ಅಂಗನ ಅಂತ ಹೇಳಿದ್ರೆ ಪಟ್ಟಣದ ಅಂಗನೆಯರು, ಆಮೇಲೆ ರಾಜರುಗಳೆಲ್ಲ ರಾಜಕುಮಾರರು ರಾಜರುಗಳೆಲ್ಲ ಬಂದಿದ್ದಾರೆ. ಸೊ ಅವರ ಮಡದಿಯರು ಎಲ್ಲ ಅಂತೇಳಿ ಅಂಗನ ಅಂತ ಹೇಳಿದ್ರೆ ಲೇಡೀಸ್ ಅಂತ ಹೇಳಿದ್ರೆ ಸ್ವಲ್ಪ ಸ್ಟೈಲಿನ ಆತರ ಅಂಗನ ಆತರ ಲೇಡೀಸ್. ಸೊ ವಿಚೇರುಹು ಚರ ಅಂದ್ರೆ ಚರಿಸುವುದು. ವಿಚೇರುಹು ಅಂತ ಹೇಳಿದ್ರೆ ಆ ಕಡೆಯಿಂದ ಈ ಕಡೆ ಹೋಗುದು, ಈ ಕಡೆಯಿಂದ ಆ ಕಡೆ ಹೋಗುದು. ಮದುವೆ ಅಂತ ಹೇಳಿದ್ರೆ ಅಷ್ಟೇ, ಏನು ಕೆಲಸ ಮಾಡುದಿಲ್ಲ ಯಾರು ಕೂಡ. ಸೊ ಈ ಕಡೆಯಿಂದ ಆ ಕಡೆ ಹೋದ್ರು, ಆ ಕಡೆಯಿಂದ ಈ ಕಡೆ ಹೋದ್ರು ಅಂತ ಹೇಳಿದ್ರೆ ಅವರ ಚಂದವನ್ನು ಎಲ್ಲರೂ ನೋಡ್ಲಿ ಅಂತ. ಸೊ ಈ ಮದುವೆ ಸಮಾರಂಭದ ಒಂದು ಲಕ್ಷಣವೇ ಆತರ. ಸೊ ಅದು ಎಲ್ರಿಗೂ ಅದು ಖುಷಿ ಆಗುವಂಥದ್ದೇ. ಸ್ವಲಂಕೃತ ತತ್ರ ವಿಚೇರುಹು ಅಂಗನ ಮಹಿಳೆಯರು ಎಲ್ಲ ಅಲಂಕಾರ ಮಾಡಿಕೊಂಡು ಎಲ್ಲ ಬೇಕಾದ ಆಭರಣಗಳನ್ನೆಲ್ಲ ಹಾಕಿಕೊಂಡು ಬಂದವರು ಆ ಕಡೆಯಿಂದ ಈ ಕಡೆ ಹೋಗ್ತಾರೆ, ಈ ಕಡೆಯಿಂದ ಆ ಕಡೆ ಹೋಗ್ತಾರೆ. ವಿಚೇರುಹು ಚರಿಸುವಂತಹದ್ದು, ಆ ಕಡೆ ಈ ಕಡೆ ಹೋಗುವಂಥದ್ದು. ಇತಸ್ತತಃ ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದ್ದಾರೆ. ವಿದೇಹರಾಜಸ್ಯ ಹಿ ಯಾಶ್ಚ ಯೋಷಿತಃ. ಇನ್ನೊಂದು ಕಡೆಯಲ್ಲಿ ಆ ಕಡೆ ಈ ಕಡೆ ಹೋಗುವವರು ಯೋಷಿತಃ ಅಂದ್ರೆ ಮಡದಿಯರು ಅಂತ ಹೇಳಿದ್ರೆ ತುಂಬಾ ಜನ ಮಡದಿಯರಿದ್ದಾರೆ. ಯಾರಿಗೆ? ದಶರಥನಿಗೆ. ವಿದೇಹರಾಜಸ್ಯ ಅಂತ ಹೇಳಿದ್ರೆ ವಿದೇಹರಾಜನ ಅಂತಃಪುರದಲ್ಲಿರುವಂತಹ ಯಾರು ಸಖಿಯರು ಆಗ್ಬೋದು ಅಂತ ಹೇಳಿದ್ರೆ. ಈಗ ವಿದೇಹರಾಜನಿಗೆ ಮಕ್ಕಳೇ ಸೀತೆ ಮಾತ್ರ ಅಲ್ಲ, ಇನ್ನೂ ಇದ್ದಾರೆ, ಅವ್ರು ಇನ್ನು ಬರ್ತದೆ ಈಗ. ಸೊ ಆ ನಂತರ ವಿದೇಹರಾಜಸ್ಯ ಹಿ ಯಾಶ್ಚ ಯೋಷಿತಃ ಅಂತಃಪುರದಲ್ಲಿರುವಂತಹ ಸ್ತ್ರೀಯರು, ಅದು ಯಾರಾಗ್ಬೋದು? ಮಡದಿ ಆಗ್ಬೋದು ಅಥವಾ ಮಡದಿಯರು ಆಗ್ಬೋದು. ಆಮೇಲಿಂದ ಯಾವುದು ಸೀತೆಯ ಸಖಿಯರು, ಆಮೇಲೆ ಇದ್ದಾರೆ ಮಕ್ಕಳು, ಅವರ ತಮ್ಮನ ಮಕ್ಕಳಿದ್ದಾರೆ, ಎಲ್ಲ ಹುಡುಗಿಯರು. ಸೊ ಅವರು ಆಮೇಲೆ ದಾಸಿಯರು ಸಖಿಯರು ಎಲ್ಲ. ಸೊ ಇವರೆಲ್ಲ ಅವರಿಗೆಲ್ಲ ಹೆಸರು ಯೋಷಿತಃ ಅಂತ. ಇವರು ಕೂಡ ಅಂತಃಪುರದ ಸ್ತ್ರೀಯರು ಅಂತ ಸಾಮಾನ್ಯವಾಗಿ ಹೇಳ್ಬೋದು. ಯೋಷಿತಃ ಅಂತ ಹೇಳಿದ್ರೆ ಇವರು ಕೂಡ ಆ ಕಡೆಯಿಂದ ಈ ಕಡೆ ಹೋಗ್ತಾರೆ, ಈ ಕಡೆಯಿಂದ ಆ ಕಡೆ ಹೋಗ್ತಾರೆ. ಸೀತಾದೇವಿಗೆ ಏನು ಬೇಕಂತ ಸೀತಾದೇವಿಯ ಸುತ್ತ ಹಾಕುವವರು 3-4 ಜನ, ಅವ್ರಿಗೆ ಏನು ಬೇಕು ಅಂತ ಕೇಳಿಕೊಂಡು ಆ ರೀತಿ. ಮುದಾ ಸಮೇತಂ ಅಂತ ಹೇಳಿದ್ರೆ ಎಲ್ಲರೂ ಕೂಡ, ಮುದಾ ಅಂದ್ರೆ ಪ್ರೀತಿ,
ಪ್ರೀತಿ, ವಿಶ್ವಾಸ, ಸ್ನೇಹ. ಸೊ ಈ ರೀತಿಯ ಒಂದು ಸಂತೋಷ ಮನದಲ್ಲಿ. ಇದರಿಂದ ಮುದಾ ಸಮೇತಂ ರಮಯ ರಮಾಪತಿಂ. ಇನ್ನೊಂದು ಕಡೆಯಿಂದ ನೋಡಿದ್ರೆ ಕ್ಯಾಮರಾದ ಫೋಕಸ್ ಅನ್ನು ತಿರುಗಿಸಿದ್ರೆ ಸೀತೆ ಮತ್ತು ರಾಮ. ರಮಯ ರಮಾಪತಿಂ. ರಮಯ ಅಂತ ಹೇಳಿದ್ರೆ ಸೀತೆಯಿಂದ ಒಡಗೂಡಿದ. ರಮೆ ಅಂದ್ರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಯಾರು? ಸೀತೆ. ಸೊ ಸೀತಾದೇವಿಯಿಂದ ಒಡಗೂಡಿದ ರಮಯ ಸಮೇತಂ, ಒಡಗೂಡಿದ ಸಮೇತನಾದ ರಮಾಪತಿಂ, ಲಕ್ಷ್ಮೀದೇವಿಯ ಯಾರು? ಪತಿ. ಯಾರು? ಶ್ರೀರಾಮಚಂದ್ರ. ಸೊ ಶ್ರೀರಾಮಚಂದ್ರ ಶ್ರೀಮನ್ನಾರಾಯಣನೇ ಆ ರಮಯ ರಮಾಪತಿಂ, ರಮಯ ಸಮೇತಂ ರಮಾಪತಿಂ ಅಂತ ಹೇಳಿದ್ರೆ ಸೀತೆಯಿಂದ ಒಡಗೂಡಿದ ಶ್ರೀರಾಮಚಂದ್ರ. ಒಂದ್ಸಲ ಕ್ಯಾಮರಾ ಫೋಕಸ್ ಅಲ್ಲಿಗೆ ತಿರುಗಿತು. ಒಂದ್ ಕಡೆ ಎಲ್ಲ ಸಭೆಗೆ ತಿರುಗಿದಾಗ ಎಲ್ಲ ಇವ್ರು ಕಾಣ್ತಾ ಇದ್ದಾರೆ, ಮಹಿಳೆಯರು ಆ ಕಡೆಯಿಂದ ಈ ಕಡೆ ಹೋಗ್ತಾರೆ, ಈ ಕಡೆಯಿಂದ ಆ ಕಡೆ ಹೋಗ್ತಾರೆ. ಇನ್ನೊಂದ್ ಕಡೆಯಿಂದ ಅಂತಃಪುರದ ಸ್ತ್ರೀಯರು, ಸಖಿಯರು, ದಾಸಿಯರು ಈ ಕಡೆಯಿಂದ ಆ ಕಡೆ ಹೋಗ್ತಾರೆ, ಆ ಕಡೆಯಿಂದ ಈ ಕಡೆ ಹೋಗ್ತಾರೆ. ಅಂತ ಹೇಳಿದ್ರೆ ಯೋಷಿತಃ ಅಂತ ಹೇಳಿದ್ರೆ ರಿಲೇಟಿವ್ಸ್ ಅಂತ ಹೇಳ್ಬೋದು. ಅಂಗನಃ ಅಂತ ಹೇಳಿದ್ರೆ ಮದುವೆಗೆ ಬಂದ ಬಾಕಿ ಸ್ತ್ರೀಯರು ಅಂತ ಹೇಳ್ಬೋದು. ಸೊ ಒಳಗಿನವರು ಹೊರಗಿನವರು ಅಂತೂ ಎಲ್ಲ ಸ್ತ್ರೀಯರು. ಅಂಗನಾಹ ಯೋಷಿತಃ ಮುದಾ ಸಮೇತಂ ರಮಯ ರಮಾಪತಿಂ ವಿಲೋಕ್ಯ ಅಂದ್ರೆ ವಿಲೋಕ್ಯ ರಾಮಾಯ ದದೌ ಅಂತ ಹೇಳಿದ್ರೆ ವಿಲೋಕ್ಯ ಅಂತ ಹೇಳಿದ್ರೆ ಎಲ್ಲರೂ ಮದುವೆಯನ್ನು ನೋಡ್ತಾ ಇದ್ದಾರೆ. ವಿಲೋಕ್ಯ ರಾಮಾಯ, ರಾಮಾಯ ಅಂತ ಹೇಳಿದ್ರೆ ರಾಮನಿಗೆ. ನಾವು ಹೇಳುದಿಲ್ವಾ ರಾಮಾಯ ನಮಃ ವಿಷ್ಣವೇ ನಮಃ ಅಂತ ಹೇಳಿದ್ರೆ ಎಲ್ಲ ರಾಮಾಯ ನಮಃ ಅಂತ ಹೇಳಿದ್ರೆ ಅದ್ರ ಅರ್ಥ ಏನಂತ ಹೇಳಿದ್ರೆ ಕೃಷ್ಣಾಯ ನಮಃ. ಕೃಷ್ಣಾಯ ನಮಃ ಅಂದ್ರೆ ಕೃಷ್ಣನಿಗೆ ನಮಸ್ಕಾರ. ರಾಮಾಯ ಅಂದ್ರೆ ರಾಮನಿಗೆ, ಕೃಷ್ಣಾಯ ಅಂದ್ರೆ ಕೃಷ್ಣನಿಗೆ. ಸೊ ರಾಮಾಯ ರಾಮನಿಗೆ ದದೌ ಕೊಟ್ರಂತೆ ಏನು? ಧನಂ ನೃಪಃ. ನೃಪ ಅಂದ್ರೆ ಯಾರಿಗೆ? ಇಲ್ಲಿ ವಿದೇಹ ರಾಜ. ಯಾರು? ಜನಕರಾಜ. ಸೊ ಜನಕರಾಜನು ರಾಮಾಯ ಮದುಮಗನಿಗೆ ಅಂದ್ರೆ ಈಗ ಮದುಮಗ ಆಯ್ತು, ಮದುವೆ ಆಯ್ತಲ್ಲ. ಸೊ ಅಳಿಯನಿಗೆ ರಾಮಾಯ ದದೌ ಧನಂ. ಧನಂ ಅಂತ ಹೇಳಿದ್ರೆ ಬೇಕಾದಷ್ಟು ಏನು ದುಡ್ಡು, ಚಿನ್ನ, ಅದು ಇದು ಎಲ್ಲ ಈಗ ಮಂಟಪದಲ್ಲೇ ಎಲ್ಲ ಹಾಕ್ತಾರೆ ವರ ಪೂಜೆ ಅಂತ ಹೇಳ್ಕೊಂಡು. ಸೊ ಇದು ವರ ಪೂಜೆ ಅದೆಲ್ಲ ಆಗಿ ಹೋಗಿದೆ. ಇದು ಯಾವ ರೀತಿ ಧನಂ ನೃಪಃ ಅಂತ ಹೇಳಿದ್ರೆ ಕೈ ಎತ್ತಿ ಕೊಡುದು ಅಂತ ಹೇಳ್ತಾರಲ್ಲ, ಕೈ ಎತ್ತಿಕೊಳ್ಪಣ. ಸೊ ಅಂತ ಹೇಳಿದ್ರೆ ಕಳಿಸಿಕೊಡುವಾಗ ಅಂತ ಹೇಳಿದ್ರೆ ಯಾವುದು ರಥ, ಕುದುರೆಗಳು, ಈಗೆಲ್ಲ ಕಾರ್ ಕೊಡ್ತಾರಲ್ವಾ. ಸೊ ಹಾಗೆ ಸೊ ಎಲ್ಲ ಕೊಟ್ಟು ಬಿಡುದು. ಮತ್ತೆ ಆ ಕಾರ್ನಲ್ಲಿ ಫುಲ್ ಆಗುವಷ್ಟು ಕೆಲವರು ಮನೆ ಪಾತ್ರ ಅಂತೆ, ಫರ್ನಿಚರ್ ಅಂತೆ. ಅಂತೂ ಇದರಲ್ಲಿ ಒಂದು ನಮ್ಮ ಇದರಲ್ಲಿ ಸ್ಪೆಷಲ್ ಏನಂತ ಹೇಳಿದ್ರೆ ಮಗಳಿಗೆ ಕೊಡುವಾಗ ತಂದೆ ಏನು ಹಿಂದೆ ಮುಂದೆ ನೋಡುದಿಲ್ಲ ಅಂತ ನೋಡಿ. ಇದು ಒಂದು ಈ ಮೋಹದ ಒಂದು ಸಂಬಂಧ ಹೇಗೆ ಅಂತ ಹೇಳಿದ್ರೆ ಮಗಳು ಅಂತ ಹೇಳಿದ ಕೂಡಲೇ ಕೊಡುದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ತಂದೆಯು ತನ್ನ ಶಕ್ತಿ ಮೀರಿ ಮಗಳಿಗೆ ಕೊಡ್ತಾನೆ. ಸೊ ಈ ರೀತಿ ಸೀತಾದೇವಿಯನ್ನು ಕಳಿಸಿಕೊಡುವಾಗ ಎಷ್ಟು ಕೊಟ್ಟರು ಜನಕರಾಜ ಅಂತ ಜನಕರಾಜನಿಗೆ ಗೊತ್ತಿಲ್ಲ. ರಾಮಾಯ ಅಳಿಯನಿಗೆ ಅಂತ ಹೇಳಿದ್ರೆ ಕೊಡುವಂತದ್ದು ಅಳಿಯನಿಗೆ ಅಂತ ಹೇಳ್ಕೊಂಡು, ಅಂದ್ರೆ ಮಗಳನ್ನು ಕಳಿಸಿಕೊಡುವಾಗ ಮಗಳಿಗೆ ಎಷ್ಟೆಲ್ಲ ಕಳಿಸಿಕೊಡುವಂಥದ್ದು, ಎಷ್ಟೆಲ್ಲ ಜೊತೆಗೆ ಕಳಿಸುವಂಥದ್ದು ಗೊತ್ತೇ ಆಗುದಿಲ್ಲ, ಅಷ್ಟು ಕಳಿಸಿಕೊಡ್ತಾ ಇದ್ದಾರೆ. ರಾಮಾಯ ದದೌ ಧನಂ ನೃಪಃ, ಬೇಕಾದಷ್ಟು ಅಂತ ಹೇಳಿದ್ರೆ ಇದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ ಅಂತ ಹೇಳಿದ್ರೆ ಅದು ಯಾರಿಗೆ ಇದು ಅಳಿಯ ಅಂದ್ರೆ ಯಾರು? ಶ್ರೀರಾಮಚಂದ್ರ. ಶ್ರೀರಾಮಚಂದ್ರ ಭಗವಂತ ಅಂತ ಹೇಳಿದ್ರೆ ಎಲ್ಲವೂ ಭಗವಂತನದ್ದೇ, ಭಗವಂತನಿಗೆ ಕೊಟ್ರು ಅಂತ ಹೇಳಿದ್ರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿದ್ರೆ ಇದು ಎಲ್ಲವೂ ಯಾವುದು ನಮ್ದೇ ಅಲ್ವೇ ಅಲ್ಲ, ನಾವು ತಿಳ್ಕೊಂಡಿರೋದು ಮಾತ್ರ ನಮ್ದು ಅಂತ ತಿಳ್ಕೊಂಡು. ಸೊ ಆ ರೀತಿಯಲ್ಲಿ ನಮ್ದು ನಾನು ದೇವರಿಗೆ ಕಾಣಿಕೆ ಹಾಕಿ ಬಂದೆ. ದೇವರಿಗೆ ತುಂಬಾ ಹಾಕಿ ಬಂದೆ. ಯಾರ್ದು ಅದು ಕಾಣಿಕೆ ಹಾಕಿ ಬಂದದ್ದು? ಅದು ದೇವರದ್ದೇ, ನಮ್ಮ ಹತ್ರ ಇರುವಂತದ್ದೆಲ್ಲ ದೇವರದ್ದೇ. ಸೊ ಆದ್ರೆ ಹೇಳುದು ಮಾತ್ರ ನಾನು ಹಾಕಿ ಬಂದೆ ಅಂತ. ಸೊ ಆ ರೀತಿಯಲ್ಲಿ ಈಗ ಏನಂತ ಹೇಳಿದ್ರೆ ಈ ವಿದೇಹ ರಾಜಂದು ಅಲ್ಲಿಗೆ ಆಯ್ತು. ಇದಕ್ಕೆ ಏನ್ ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ಹೇಳಿದ್ರೆ ಯಥಾಪುರ 34 ಇದೆಷ್ಟಿದು 37 ಇದು 37. ಸೊ 37 ವಿದೇಹ ರಾಜನಾದ ಜನಕನ ಪತ್ನಿಯರು ಮತ್ತು ಇತರ ನಾರಿಯರು. ಯೋಷಿತಃ ಅಂದ್ರೆ ಪತ್ನಿಯರು, ಅಂತಃಪುರದ ಸ್ತ್ರೀಯರು ಅಂತ ಹೇಳಿದ್ರೆ ದಾಸಿಯರು, ಸಖಿಯರು ಎಲ್ಲ ಬಂದ್ರು. ಆಮೇಲೆ ಇತರ ನಾರಿಯರು ಅಂಗನ ಬಹುವಾಗಿ ಸಿಂಗರಿಸಿಕೊಂಡು ಸ್ವಲಂಕೃತಾ ಅಲ್ಲಿ ವಿಚೇರುಹು ಇತಸ್ತತಃ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಸಂಚರಿಸಿದರು, ತಿರುಗಿದರು ಅಂತ ಹೇಳಿದ್ರೆ
ಅವ್ರದ್ದೇ ಒಂದು ಮದುವೆ ಫಂಕ್ಷನ್ ಅಂದ್ರೆ ಹಾಗೆ. ರಮೆಯೊಂದಿಗೆ ಸಮೇತನಾದ ಶ್ರೀ ರಮಾಪತಿಯಾದ ಶ್ರೀರಾಮಚಂದ್ರನನ್ನು ಕಂಡು ಜನಕರಾಜನು ಆನಂದದಿಂದ ಅಪಾರ ಧನವನ್ನು ಸಮರ್ಪಿಸಿದ. ಜನಕರಾಜನು ಸಮಸ್ತ ಐಶ್ವರ್ಯದೊಂದಿಗೆ ಐಶ್ವರ್ಯಾಭಿಮಾನಿ ದೇವತೆಯಾದ ಮಹಾಲಕ್ಷ್ಮಿಯಾದ ಸೀತೆಯನ್ನು ಶ್ರೀರಾಮನಿಗೆ ಸಮರ್ಪಿಸಿದ. ಇಲ್ಲಿಯ ಧನಂ ದದೌ ಎಂದ ಮಾತಿನಿಂದ ಸೂಚಿತ ಅಂತ ಹೇಳಿದ್ರೆ ಇದು ಇನ್ನೊಂದು ಆಂಗಲ್ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಎಲ್ಲವೂ ಭಗವಂತನದ್ದೇ ಅನ್ನುವಂಥದ್ದು ಒಂದು. ಎರಡನೇದು ಯಾರಿದು ಕಳಿಸಿಕೊಡುವಂಥದ್ದು ಯಾರನ್ನ? ತನ್ನ ಮಗಳು ಸೀತಾದೇವಿಯನ್ನು ಅಳಿಯನೊಂದಿಗೆ ಕಳಿಸಿಕೊಡ್ತಾ ಇದ್ದಾರೆ. ಸೀತಾದೇವಿ ಅಂದ್ರೆ ಯಾರು? ಲಕ್ಷ್ಮೀ ದೇವಿಯೇ ಅಂತ ಹೇಳ್ತಾರೆ ಮಧ್ವಾಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಸೀತೆ ಅಂದ್ರೆ ಸ್ವತಃ ಲಕ್ಷ್ಮೀ ದೇವಿಯೇ. ಶ್ರೀರಾಮಚಂದ್ರ ಅಂದ್ರೆ ಭಗವಂತ, ಸೀತೆ ಅಂದ್ರೆ ಲಕ್ಷ್ಮೀ ದೇವಿ ಅಂತ. ಸೊ ಲಕ್ಷ್ಮೀ ದೇವಿ ಅಂದ್ರೆ ನಮ್ಮ ಹತ್ರ ಇರುವಂತಹ ಎಲ್ಲಾ ಸಂಪತ್ತಿನ ಅಭಿಮಾನಿ ದೇವತೆ ಲಕ್ಷ್ಮೀ ದೇವಿ. ಆ ಲಕ್ಷ್ಮೀ ದೇವಿಯನ್ನೇ ಜನಕರಾಜ ಕಳಿಸಿಕೊಡ್ತಾ ಇದ್ದಾನೆ. ಇನ್ಯಾವುದಾದ್ರೂ ಬೇಕಾ ಅಂತ ಹೇಳ್ಕೊಂಡು ಕೇಳ್ತಾ ಇದ್ದಾನೆ. ಲಕ್ಷ್ಮೀ ದೇವಿಯನ್ನೇ ಕಳಿಸಿದ ಮೇಲೆ ಇನ್ನೇನು ಕೊಟ್ಟು ಕಳಿಸುವಂತದ್ದು? ಆದ್ರೂ ಕೊಟ್ಟು ಕಳಿಸಿದ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಅಲ್ಲಿಗೆ 37ನೇ ಶ್ಲೋಕ ಮುಗಿಯಿತು. 38ನೇ ಶ್ಲೋಕ ಮೇಲೆ ಮೂಳಿ ಪರಿಮಾಣ ಮಟ್ಟದ ಪುಸ್ತಕ ಅಂಟ ಒಂದು ಕಿನ್ನೆ ಮಿಸ್ಟೇಕೊಂಡು ಸೋಜೋಡು ಕನ್ನಡ ಅನುವಾದ ಅಂಟ ದಶರಥ ರಾಜನು ಸಂಪತ್ತನ್ನು ಕೊಟ್ಟನಂತೂ ಪಾಡಿದ್ದಾರೆ. ಐ ಥಿಂಕ್ ಅವು ದಶರಥ ಜನಕರಾಜ ಕೊಟ್ಟನ ಆಕ್ಚುಲಿ ಆತ ಅವಳು ದಶರಥ ಹೌದು. ರಾಮಾಯ ಅಂದ್ರೆ ರಾಮನಿಗೆ. ಅದನ್ನು ಆ ಪುಸ್ತಕ ಇದ್ದವರೆಲ್ಲ ಸ್ವಲ್ಪ ಸರಿ ಮಾಡ್ಕೊಂಡ್ಬಿಡಿ. ಯಾರೆಲ್ಲ ಇದು ಕೇಳ್ತೀರಾ ಆ ಪುಸ್ತಕ ನೋಡ್ತಾ ಇರುವವರು ಈ ಹೇಳುವಂತ ಆಧಾರದ ಮೇಲೆ ಅಲ್ಲಲ್ಲೇ ಎಲ್ಲ ಬರ್ಕೊಳ್ಳಿ. ಸೊ ಎಲ್ಲಿ ಆ ಪೆನ್ಸಿಲಲ್ಲಿ ಬರ್ಕೊಳ್ತಾ ಪೆನ್ಸಿಲಲ್ಲಿ ಬರ್ಕೊಳ್ಳಿ, ಪೆನ್ನಲ್ಲಿ ಬರ್ಕೊಳ್ಳಿ ಅಂತ ಹೇಳಿದ್ರೆ ಇನ್ನೊಂದ್ಸಲ ನಿಮ್ಗೆ ಆ ಶ್ಲೋಕ ಸಿಕ್ಕಿದಾಗ ಅಂತ ಹೇಳಿದ್ರೆ ಏನು ಕಷ್ಟ ಇಲ್ಲದೆ ಅದು ಅರ್ಥ ಆಗ್ಬೇಕು. ಆ ತರವಾಗಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಶ್ಲೋಕ 38ನೇ ಶ್ಲೋಕ. 38ನೇ ಶ್ಲೋಕ. ಪ್ರಿಯಾಣಿ ವಸ್ತ್ರಾಣಿ ರಥಾನ್ ಸಕುಂಜರಾನ್ ಪರಾರ್ಘ್ಯರತ್ನಾನ್ಯಖಿಲಸ್ಯ ಚೇಷಿತುಃ ದದೌ ಚ ಕನ್ಯಾ ತ್ರಯಮುತ್ತಮಂ ಮುದಾ ತದಾ ಸ ರಾಮ ವರಜೇಭ್ಯ ಏವ. 38ನೇ ಶ್ಲೋಕ. ಆ ಜನಕರಾಜನು ಸರ್ವ ಜಗತ್ತಿಗೂ ಸ್ವಾಮಿಯಾದ ಶ್ರೀ ರಾಮಚಂದ್ರನಿಗೆ ಪ್ರಿಯವಾದ ಅನೇಕ ವಸ್ತ್ರಗಳನ್ನು, ಆನೆಗಳಿಂದ ಕೂಡಿದ ರಥಗಳನ್ನು, ಅಮೂಲ್ಯವಾದ ರತ್ನಗಳನ್ನು ಕೊಟ್ಟನಂತೆ. ವಸ್ತ್ರಾದಿಗಳನ್ನು ಕೊಡುವ ಆ ಕಾಲದಲ್ಲಿ ರಾಮನ ಸಹೋದರರಿಗೂ ಸಂತೋಷದಿಂದಲೇ ಉತ್ತಮರಾದ 3 ಕನ್ನಿಕೆಯರನ್ನು ಕೊಟ್ಟು ವಿವಾಹ ಮಾಡಿಕೊಟ್ಟನಂತೆ. ಪ್ರಿಯಾಣಿ ವಸ್ತ್ರಾಣಿ ರಥಾನ್ ಸಕುಂಜರಾನ್ ಪರಾರ್ಘ್ಯ ರತ್ನಾನಿ ಅಖಿಲಸ್ಯ ಚೇಷಿತುಃ ದದೌ ಚ ಕನ್ಯಾತ್ರಯಂ ಉತ್ತಮಂ ಮುದಾ ತದಾ ಸ ರಾಮಾವರಜೇಭ್ಯ ಏವ. ಪ್ರಿಯಾಣಿ ವಸ್ತ್ರಾಣಿ ರಥಾನ್ ಸಕುಂಜರಾನ್ ಪರಾರ್ಘ್ಯ ರತ್ನಾನಿ ಅಖಿಲಸ್ಯ ಚೇಷಿತುಃ ದದೌ ಚ ಕನ್ಯಾತ್ರಯಂ ಉತ್ತಮಂ ಮುದಾ ತದಾ ಸ ರಾಮ ಅವರಜೇಭ್ಯ ಏವ. ಪ್ರಿಯಾಣಿ ವಸ್ತ್ರಾಣಿ ಎಷ್ಟು ಮದುಮಗಳಿಗೆ ಅಂತ ಹೇಳಿದ್ರೆ ಮದುಮಗಳಿಗೆ ಅಲ್ಲಿ ಒಂದು 2 ಸೀರೆ ಅಂತೂ ಅಲ್ಲೇ ಬೇಕು ಅಂತ ಹೇಳಿದ್ರೆ ಒಂದು ಆ ಕನ್ಯಾವರ್ಣನೆಗೆ ಒಂದು ಸೀರೆ, ಆಮೇಲೆ ಧಾರೆ ಸೀರೆ, ಆಮೇಲೆ ಒಂದು ಹುಡುಗಿಗೆ ಒಂದು 5 ಸೀರೆ ಕೊಡುದು, ಕೆಲವರು 10 ಸೀರೆ ಕೊಡುದು, ಕೆಲವರು ಹುಡುಗಿ ಕಡೆ ಬಂದವರಿಗೆ ಹುಡುಗನ ಕಡೆ ಬಂದವರಿಗೆ ಎಲ್ಲರಿಗೂ ಸೀರೆ. ಎಷ್ಟು ಜನ ಹೆಂಗಸರಿದಾರ ಅಷ್ಟು ಜನರಿಗೂ ಸೀರೆ ಏನೆಲ್ಲ ಉಂಟು ಅಂತ ಹೇಳಿದ್ರೆ ಇದ್ದವರು ಏನು ಮಾಡಿದ್ರು ಚಂದವೇ. ಯಾಕಂದ್ರೆ ಮದುವೆ ಅಂತ ಹೇಳಿದ್ರೆ ಸಂಭ್ರಮ. ಸೊ ಎಲ್ರಿಗೂ ಕೊಟ್ರೆ ಎಲ್ಲ ಭಾರಿ ಒಳ್ಳೇದೆ. ಸೊ ಪ್ರಿಯಾಣಿ ವಸ್ತ್ರಾಣಿ, ಸೊ ಬಹಳ ಪ್ರೀತಿಯಿಂದ ಕೊಡುವಂಥದ್ದನ್ನು ಪ್ರೀತಿಯಿಂದ ಕೊಡ್ಬೇಕಷ್ಟೇ. ಸೊ ಆಮೇಲೆ ಅಯ್ಯೋ ನಾನು ಕೊಟ್ಟಿದ್ದನ್ನು ನೋಡಿ ಅಂತ ಹೇಳ್ಕೊಂಡು ಅದ್ರ ನೋಡಿ ಅಂತ ಹೇಳ್ದಿದ್ರು ಎಲ್ಲರೂ ನೋಡ್ತಾರೆ. ಸೊ ನೋಡಿ ಅಂತ ಜಾಸ್ತಿ ಹೇಳ್ಬಾರ್ದು, ಕೊಡ್ಬೇಕಷ್ಟೆ. ಪ್ರಿಯಾಣಿ ವಸ್ತ್ರಾಣಿ ರಥಾನ್, ರಥಗಳನ್ನು ಕೊಟ್ರು, ರಥಗಳು ಕುದುರೆಗಳು, ರಥಾನ್ ಸಕುಂಜರಾನ್ ಆನೆಗಳು ಅಂತ ಹೇಳಿದ್ರೆ ಈಗ ಮದುಮಗಳನ್ನು ಕರ್ಕೊಂಡು ಹೋಗುದಲ್ವಾ, ಯಾರನ್ನು ಈಗ ಹೊಸ ಮದುಮಕ್ಕಳು ಹೋಗುವಂತಹದ್ದು ಎಲ್ಲಿಗೆ? ಅಯೋಧ್ಯೆಗೆ.
ಆವಾಗ ಅಂತ ಹೇಳಿದ್ರೆ ಏನು ಅದೊಂದು ದೊಡ್ಡ ಒಂದು ಅದು ಸಂಭ್ರಮವೇ ಅದು ಅಂತ ಹೇಳಿದ್ರೆ, ಎದುರಿಗಿಂದ 4 ಆನೆ, ಹಿಂದೆ 4 ಆನೆ, ಹೀಗೆ ಸಕುಂಜರಾನ್ ರಥಾನ್ ಪ್ರಿಯಾಣಿ ವಸ್ತ್ರಾಣಿ, ಆಮೇಲಿಂದ ಪರಾರ್ಘ್ಯ ರತ್ನಾನಿ. ಪರ ಪರ ಅಂತ ಹೇಳಿದ್ರೆ ಇಹ ಪರ, ಇಲ್ಲಿದ್ದು ಅಲ್ಲಿದ್ದು ಅಂತ. ಪರ ಅಂದ್ರೆ ಅಲ್ಲಿದ್ದು ಅಂತ. ಅಲ್ಲಿದ್ದು ಅಂತ ಹೇಳುವಾಗ ಯಾವಾಗಲೂ ಅದು ಶ್ರೇಷ್ಠ, ಇಲ್ಲಿದ್ದು ಯಾವಾಗಲೂ ಎಂಥದ್ದು ಇಲ್ಲ, ಎಲ್ಲ ತಾತ್ಕಾಲಿಕ. ಸೊ ಪರ ಅಂದ್ರೆ ಶ್ರೇಷ್ಠ ಅನ್ನುವಂತ ಅರ್ಥ. ಶ್ರೇಷ್ಠವಾದ ಅರ್ಘ್ಯ. ಅರ್ಘ್ಯ ಅಂದ್ರೆ ಅರ್ಘ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ತುಂಬಾ ಬೆಲೆ ಬಾಳುವ ಅಂತ. ಪರ ಅರ್ಘ್ಯ ರತ್ನಾನಿ. ರತ್ನಾನಿ ಮುತ್ತುಗಳ ಸರ, ಆಮೇಲೆ ಡೈಮಂಡ್ ನೆಕ್ಲೆಸು ಅಂತ ಹೇಳಿದ್ರೆ ಇದೆಲ್ಲ ಶ್ರೇಷ್ಠವಾದ ಎಲ್ಲ ಮುತ್ತು ರತ್ನಗಳನ್ನ, ಅವರ ಮಾಲೆಗಳನ್ನ ಎಲ್ಲ ಕೊಟ್ಟಿದ್ದಾರೆ. ಪರಾರ್ಘ್ಯ ರತ್ನಾನಿ. ಯಾಕೆಂದ್ರೆ ಜನಕ ರಾಜ ಒಂದು ಯಾವುದು ಮಿಥಿಲೆ ನಗರ, ವಿದೇಹ ದೇಶದ ರಾಜ, ಬೊಕ್ಕಸದಲ್ಲಿ ತುಂಬಾ ಉಂಟು. ಮಗಳ ಮದುವೆ ಅಂತ ಹೇಳಿದ್ರೆ ಬಹಳ ಒಂದು ಏನು ಇದು. ಮತ್ತೆ ಮಗಳ ಮದುವೆ ಅಂತ ಹೇಳಿದ್ರೆ ಅಷ್ಟೇ ಒಂದು ಮಗಳ ಮದುವೆ ಅಲ್ಲ, ಇನ್ನು ಬರ್ತದೆ ಈಗ ಅದು ಎಲ್ಲಾ ಮಕ್ಕಳ ಮದುವೆ ಅದು. ಆದ್ರಿಂದ ಇನ್ನೊಂದು ಅಂತ ಹೇಳಿದ್ರೆ, ಈಗ ಕೆಲವರಿಗೆ 2 ಹೆಣ್ಣು ಮಕ್ಕಳಿದ್ರೆ ಸುರಿನ ಮಗಳಿಗೆ ಮದುವೆ ಮಾಡಿ ಇದೇ ತರ 2ನೇ ಮಗಳಿಗೂ ಮದುವೆ ಮಾಡಿ ಕೊಡ್ಬೇಕಲ್ವಾ ಅಂತ ಹೇಳಿದ್ರೆ ಭೇದ ಮಾಡಬಾರ್ದಲ್ವಾ ಅಂತ ಎಲ್ಲ ನಮ್ಮಲ್ಲಿ ಉಂಟು. ಸೊ ಒಂದೇ ಲೆಕ್ಕ ಆಗಬೇಕು ಅಂತ ಹೇಳಿದ್ರೆ, ಸೂರ್ಯನ ಮಗಳಿಗೆ ಎಷ್ಟು ಕೊಟ್ಟದ ಅಷ್ಟೇ 2ನೇ ಮಗಳಿಗೂ ಕೊಡ್ಬೇಕು, ಎಲ್ಲ ಲೆಕ್ಕ ಹಾಕೊಂಡಿರ್ತಾರೆ. ಸೊ ಇಲ್ಲಿ ಜನಕ ರಾಜನಿಗೆ ಅದೆಲ್ಲ ಏನು ತಲೆಬಿಸಿ ಇಲ್ಲ. ಏನಂತ ಹೇಳಿದ್ರೆ, ಯಾಕೆ ಅಂದ್ರೆ ದದೌಚ ಅಂದ್ರೆ ಕೊಟ್ಟಿದ್ದಾನೆ. ಏನು ಇನ್ನೂ ಕೆಲವು ಕೊಟ್ಟಿದ್ದಾನೆ. ಏನಂತ ಹೇಳಿದ್ರೆ ಇಷ್ಟು ತನಕ ಹೇಳದಿದ್ದದ್ದು ಏನದು, ಕನ್ಯಾತ್ರಯಂ. ಜನಕ ರಾಜ ನೋಡಿದ, ಅಲ್ಲಿ ರಾಮನ 3 ಜನ ತಮ್ಮಂದಿರು ಇದ್ದಾರೆ. ರಾಮನ ತಮ್ಮ ಲಕ್ಷ್ಮಣ ಅಂತೂ ಒಟ್ಟಿಗೆ ಇದ್ದಾನೆ ಶುರುವಿಂದ. ಈಗ ಭರತ ಶತ್ರುಘ್ನರು ಬಂದಿದ್ದಾರೆ. ಎಲ್ಲರನ್ನೂ ನೋಡಿದರೆ ಎಲ್ಲ ದೇವತಾಂಶ ಸಂಭೂತರಂತ ಅವರ ಮುಖ ನೋಡಿದರೆ ತೇಜಸ್ಸಿಂದಲೇ ಗೊತ್ತಾಗ್ತದೆ. ಈ ಎಲ್ಲ ರಾಜ್ಕುಮಾರನ್ನು ನೋಡಿ ಕೂಡ ದಶರಥನಿಗೆ ಕೇಳ್ತಾನವ. ಅಂತ ಹೇಳಿದ್ರೆ ಇದೆಲ್ಲ ನಾನು ಸುಮ್ಮನೆ ನಿಮಗೆ ಒಂದು ಅಂದಾಜಿಗೆ ಹೇಳುದು. ಸೊ ವಾಲ್ಮೀಕಿ ಅವರು ಹೇಗೆ ಬರ್ದಿದ್ದಾರೆ ಅಂತ ಗೊತ್ತಿಲ್ಲ. ಏನಂತ ಹೇಳಿದ್ರೆ, ಈಗ ನನ್ಗೆ ಸೀತೆ ಅವಳು ನನ್ನ ಮಗಳು ಅಂತ ಹೇಳಿದ್ರೆ, ಅವಳು ಯಾವುದು ಯಜ್ಞ ಭೂಮಿಯಲ್ಲಿ ಸಿಕ್ಕಿದವಳು ಸೀತೆ. ಅವಳನ್ನು ತಾನು ಮಗಳು ಅಂತ ಹೇಳಿಕೊಂಡದ್ದು ಸೀತಾದೇವಿಯನ್ನ. ಲಕ್ಷ್ಮೀ ದೇವಿ ಅವಳು ತನ್ಗೆ ಹುಟ್ಟಿದವಳು ಇನ್ನೊಬ್ಬಳು ಮಗಳಿದ್ದಾಳೆ, ಅವಳ ಹೆಸರು ಸುಮಿತ್ರೆ. ಯಾರ್ದು, ಜನಕರಾಜನ ಮಗಳು ಅಂತ ಹೇಳಿದ್ರೆ ಜನಕರಾಜನ ಇನ್ನೊಂದು ಮಗಳು ಅಂತ ಇಟ್ಟುಕೊಳ್ಳಿ. ಸೊ ಸೀತಾದೇವಿ ಮತ್ತೆ ಸುಮಿತ್ರೆ. ಸೊ ಸುಮಿತ್ರೆಯನ್ನ ಲಕ್ಷ್ಮಣನಿಗೆ ಕೊಟ್ಟರೆ ಆಗಬಹುದಾ? ಸೊ ಅವರೊಬ್ಬರೊಬ್ಬರು ನೋಡ್ಕೊಂಡ್ರು, ಅಯ್ಯೋ ಫಸ್ಟ್ ಕ್ಲಾಸ್ ಅಂತ ಹೇಳ್ಕೊಂಡ್ರು. ಸೊ ಅಲ್ಲಿ ಆಯ್ತು, ಅಲ್ಲಿ ಅವ್ರದ್ದು ಮದುವೆದ್ದು ಏರ್ಪಾಡಲ್ಲಿ ಆಯ್ತು, ಅವರ ಮದುವೆ ಆಗಿ ಹೋಗಿದ್ದಲ್ಲಿ. ನಂತರ ಇನ್ನು ಭರತ ಶತ್ರುಘ್ನರು. ಸೊ ಈ ಯಾರು ಜನಕರಾಜನ ಉರ್ಮಿಳೆ ಸಾರಿ ಉರ್ಮಿಳೆ. ಸೊ ಉರ್ಮಿಳೆಯನ್ನ ಯಾರಿಗೆ, ಲಕ್ಷ್ಮಣನಿಗೆ. ಆಮೇಲಿಂದ ಇನ್ನು ಭರತ ಮತ್ತೆ ಶತ್ರುಘ್ನ ಇದ್ದಾರಲ್ವಾ. ಸೊ ಜನಕರಾಜನ ತಮ್ಮನ ಹೆಸರಿದೆ, ಏನದು, ಶ್ರುತಕೀರ್ತಿ. ಅದು ತನ್ನ ತಮ್ಮನಾದ ಕುಶಧ್ವಜನ ಹತ್ರ ಕೇಳ್ತಾನೆ, ನಿನ್ಗೆ 2 ಜನ ಹೆಣ್ಮಕ್ಳಿದ್ದಾರಲ್ವಾ? ಹೌದು, ಏನ್ ಹೆಸರು? ಮಾಂಡವಿ, ಶ್ರುತಕೀರ್ತಿ. ಎಲ್ಲ ಬಂದಿದ್ದಾರೆ ನೋಡಿ, ಆ ಕಡೆ ಈ ಕಡೆ ತಿರುಗ್ತಾ ಇದ್ದಾರೆ. ಸೊ ಈ ಮಾಂಡವಿ ಮತ್ತೆ ಶ್ರುತಕೀರ್ತಿಯನ್ನ ಭರತ ಮತ್ತೆ ಶತ್ರುಘ್ನರಿಗೆ ಕೊಟ್ಟರೆ ಹೇಗೆ? ಅಯ್ಯೋ ಇಂಥದ್ದು ಕೇಳ್ಬೇಕಾ ಅಂತ ನನ್ನ ಹತ್ರ ಕೇಳಲಿಕ್ಕೆ ಏನಿದೆ ಅಂತ ತಿಳ್ಕೊಂಡು ಆಯ್ತು, ಅವ್ರದ್ದು ಆಗಿ ಹೋಯ್ತು. ಅಂತ ಹೇಳಿದ್ರೆ 4 ಜನ ಹುಡುಗರಿಗೆ 4 ಜನ ಹುಡುಗಿಯರು, ಅಲ್ಲಿಂದಲೇ ಅಯೋಧ್ಯೆಯ 4 ಜನ ರಾಜಕುಮಾರರು, ಆಮೇಲೆ ಮಿಥಿಲೆಯ 4 ಜನ ರಾಜಕುಮಾರಿಯರು. ಅಲ್ಲಿಗೆ 4 ಜನ, ಇದು 4 ಜನ ದಂಪತಿಗಳು ಈಗ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದಾರೆ. ದದೌಚ ಕನ್ಯಾತ್ರಯಂ. ತನ್ನ ಇನ್ನೊಂದು ಮಗಳು ಯಾರು, ಊರ್ಮಿಳೆ ಮತ್ತು ಮಾಂಡವಿ ಮತ್ತೆ ಶ್ರುತಕೀರ್ತಿ ಅಂತ ತನ್ನ ತಮ್ಮ, ಜನಕರಾಜನ ತಮ್ಮ ಕುಶಧ್ವಜನ ಪುತ್ರಿಯರು. ಸೊ ಹೀಗೆ 4 ಜನ ರಾಜಕುಮಾರರಿಗೆ 4 ಜನ ರಾಜಕುಮಾರಿಯರು ಮಿಥಿಲೆಯಿಂದ. ಅಂತ ಹೇಳಿದ್ರೆ ಮಗಳನ್ನು ಕಳಿಸಿಕೊಡುದಂತ ಹೇಳಿದ್ರೆ ಮಗಳನ್ನಲ್ಲ, ಮಗಳಂದಿರನ್ನು ಕಳಿಸಿಕೊಡ್ತಾ ಇದ್ದಾರೆ. ಯಾರು, ಜನಕರಾಜ ಮತ್ತು ಕುಶಧ್ವಜರು. ಅಂತ ಹೇಳಿದ್ರೆ ಕೊಟ್ಟು ಕಳಿಸುವುದು. ಸೊ ದದೌ ಕೊಟ್ಟರು, ಕನ್ಯಾತ್ರಯಂ
ಉತ್ತಮಂ ಅಂತ ಹೇಳಿದ್ರೆ ಬಹಳ ಖುಷಿಯಾಗಿದೆ ಈ 4 ಜನ ರಾಜಕುಮಾರರ ಮೇಲೆ. ಇಂತಹ ರಾಜಕುಮಾರರು ಇನ್ನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಮನಸ್ಸಿಗೆ ಬಂದ ಕಾರಣ 4 ಜನರಿಗೆ 4 ಜನ ಮಗಳಂದಿರನ್ನು ಕೊಟ್ಟಾಯಿತು. ಕನ್ಯಾತ್ರಯಂ ಉತ್ತಮಂ ಮುದ ಅಂದ್ರೆ ಬಹಳ ಸಂತೋಷದಿಂದ. ಯಾರಿಗೆ ಕೊಟ್ಟದ್ದು? ಕನ್ಯಾತ್ರಯಂ ಯಾರಿಗೆ ಕೊಟ್ಟದ್ದು ಅಂತ ಹೇಳಿಲ್ಲ. ತದಾ ಆಗ ಸ ಅಂದ್ರೆ ಜನಕರಾಜ ಅವನು ರಾಮ ಅವರಜೇಭ್ಯ, ರಾಮನ ಅವರಜ, ಅವರಜ ಅಂದ್ರೆ ತಮ್ಮಂದಿರು ಅಂತ, ಅವರ ಅಂದ್ರೆ ಕೆಳಗಿನವರು ಅಂತ. ಸೊ ತಮ್ಮಂದಿರು ಅವರಜ ಅಂತ ಹೇಳಿದ್ರೆ ಆ ನಂತರ ಕೆಳಗೆ ಹುಟ್ಟಿದವರು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಅನುಸರಿಸಿ ಹುಟ್ಟಿದವರು. ಅನುಜೇಭ್ಯ ಅವರಜೇಭ್ಯ ಏವ ಅವರಿಗೆ, ಅಲ್ಲಿಗೆ 4 ಜನ ಹುಡುಗರಿಗೆ 4 ಜನ ಹುಡುಗಿಯರು. ಸೊ ಕೊಡುವಾಗ ಏನೆಲ್ಲ ಕೊಟ್ಟಿದ್ದಾನೆ? ಪ್ರಿಯಾಣಿ ವಸ್ತ್ರಾಣಿ ರಥಾನ್ ಸ ಕುಂಜರಾನ್, ಆನೆಗಳು ಕುಂಜರ. ಸೊ ಅಲ್ಲಿ ಬಂದಿದೆ ನೋಡಿ ಕುಂಜರ, ಶತಕೇತು ಕುಂಜರ ಏನೋ ಬಂದಿದಲ್ಲ, ಯಾರು ಇಂದ್ರನ ಆನೆ ಅಂತ, ಯಾವುದು ಐರಾವತಕ್ಕೆ. ಸೊ ಆ ತರ. ಸೊ ಅಲ್ಲಿಂದ ಪರಾರ್ಘ್ಯ ರತ್ನಾನಿ ಅಂತ ಹೇಳಿದ್ರೆ ಎಲ್ಲ ಅಮೂಲ್ಯವಾದ ಯಾವುದು ರತ್ನಗಳು, ವೈಡೂರ್ಯ ವಜ್ರ ಇದೆಲ್ಲ. ಆಮೇಲೆ ರತ್ನಾನಿ ಅಖಿಲಸ್ಯ, ಅಖಿಲಸ್ಯ ಅಂತ ಹೇಳಿದ್ರೆ ಎಷ್ಟಾಗ್ತದ ಎಲ್ಲ ಕೊಟ್ಟದ್ದೇ. ಅಖಿಲಸ್ಯ ಅಂದ್ರೆ ಎಲ್ಲವನ್ನೂ ಕೊಟ್ಟು ಕಳಿಸಿದ. ಅಖಿಲಸ್ಯ ಚ ಈಶಿತುಹು, ಈಶಿತುಹು ಅಂತ ಹೇಳಿದ್ರೆ ಚ ಅಖಿಲಸ್ಯ ಈಶಿತುಹು ಅನ್ನುವಂಥದ್ದು ಎರಡೆರಡು ಅರ್ಥದಲ್ಲಿ. ಈಶಿತು ಅಂದರೆ ರಾಜ, ಇನ್ನೊಂದು ಅರ್ಥ ಎಲ್ಲ. ಇದು ಎಲ್ಲ ಏನೆಲ್ಲ ಕೊಟ್ಟಿದ್ದಾನೋ ಯಾರು? ಜನಕರಾಜ. ಜನಕರಾಜ ಮಹಾ ತಪಸ್ವಿ, ಮಹಾಜ್ಞಾನಿ. ಸೊ ಕೊಡುವಾಗ ಏನು ತಿಳ್ಕೊಂಡು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಎಲ್ಲವೂ ಭಗವಂತನದ್ದೇ. ಸೊ ಭಗವಂತನಿಗೆ ಕೊಡ್ತಾ ಇದ್ದೇನೆ ಅಂತ ತಿಳ್ಕೊಂಡು ಅದೇ ರೀತಿಯಲ್ಲಿ ಕೊಟ್ಟಿದ್ದಾನೆ. ಅಖಿಲಸ್ಯ ಈಶಿತುಹು, ಇದು ಎಲ್ಲ ಭಗವಂತನದ್ದೇ, ಎಲ್ಲ ಆ ಮೇಲಿನ ಒಡೆಯನದ್ದೇ. ಈಶಿತುಹು ಅಂತ ಹೇಳಿದ್ರೆ ನಮ್ಮ ಎಲ್ಲರ ಸೃಷ್ಟಿಗೆ ಕಾರಣ, ನಮ್ಮ ಸ್ಥಿತಿಗೆ ಕಾರಣ, ಲಯಕ್ಕೆ ಕಾರಣ, ನಮ್ಗೆ ಎಲ್ಲರಿಗೂ ನಿಯಾಮಕರಾಗಿ ನಾವು ಉಸಿರಾಡಬೇಕಿದ್ರೆ ಭಗವಂತನ ಪ್ರೇರಣೆ ಇಲ್ಲದೆ ವಾಯುದೇವರು ನಮ್ಗೆ ಉಸಿರಾಡಲಿಕ್ಕೆ ಸಮೇತ ಬಿಡುವುದಿಲ್ಲ. ಆದ್ದರಿಂದ ಪ್ರತಿಯೊಂದು ಕೂಡ ಭಗವಂತನ ಪ್ರೇರಣೆಯಿಂದಲೇ ಆಗುವಂತದ್ದು. ಆದ್ದರಿಂದ ಅಖಿಲಸ್ಯ ಚೀಶಿತುಹು, ಜನಕರಾಜ ಏನೆಲ್ಲ ಕೊಟ್ಟಿದ್ದಾನೋ ಮನಸ್ಸಿನಲ್ಲಿ ಅದೇ ಇದೆ. ಎಲ್ಲವೂ ಭಗವಂತ ನಿಂದನ್ನು ನಿನಗೆ ಕೊಡ್ತಾ ಇದ್ದೇನೆ ಅಂತ ತಿಳ್ಕೊಂಡು ಕೊಟ್ಟು ಕಳಿಸ್ತಾ ಇದ್ದಾನೆ ಜನಕರಾಜ ಅನ್ನುವಂಥದ್ದು. ಎಷ್ಟು ಚೆನ್ನಾಗಿ ಮಧ್ವಾಚಾರ್ಯರದನ್ನ ಹೇಳಿದ್ದಾರೆ ಅಂದ್ರೆ ಅಖಿಲಸ್ಯ ಚ ಈಶಿತು, ಎಲ್ಲವೂ ಭಗವಂತನದ್ದೇ, ಅದೇ ಒಂದು ಭಾವನೆಯಿಂದಲೇ ಕೊಡ್ತಾ ಇದ್ದಾನೆ ಜನಕರಾಜ ಅಂತ ಬಹಳ ಉತ್ತಮವಾಗಿ ಬರೆದಿದ್ದಾರೆ. ಸೊ ಪ್ರಿಯಾಣಿ ವಸ್ತ್ರಾಣಿ ರಥಾನ್ ಸಕುಂಜರ, ಪ್ರಿಯವಾದ ವಸ್ತ್ರಗಳನ್ನು, ಆನೆಗಳೊಂದಿಗೆ ರಥಗಳನ್ನು, ಇಂದ್ರ ನೀಲ ಮಣಿ ಮಾಣಿಕ್ಯ ವಜ್ರ ಮೊದಲಾದ ಮುತ್ತು ಮೊದಲಾದ ಬೆಲೆ ಬಾಳುವ ಉತ್ತಮ ರತ್ನಗಳನ್ನು ಆಗ ಜನಕರಾಜ ಶ್ರೀರಾಮನಿಗೆ ನೀಡಿದ. ಮತ್ತು ರಾಮನ 3 ತಮ್ಮಂದಿರಿಗೆ 3 ಕನ್ಯೆಯರನ್ನು ಧಾರೆ ಎರೆದ. ಶ್ರೀರಾಮನಿಗೆ ಸೀತೆಯನ್ನು ಧಾರೆ ಎರೆದಂತೆ ತನ್ನ ಮತ್ತೊಬ್ಬ ಪುತ್ರಿ ಊರ್ಮಿಳೆಯನ್ನು ಲಕ್ಷ್ಮಣನಿಗೆ, ತನ್ನ ತಮ್ಮನಾದ ಕುಶಧ್ವಜನ ಪುತ್ರಿಯರಾದ ಮಾಂಡವಿ ಮತ್ತು ಶ್ರುತಕೀರ್ತಿಯರನ್ನು ಭರತ ಮತ್ತು ಶತ್ರುಘ್ನರಿಗೆ ಧಾರೆ ಎರೆದ ಎಂದು ಅರ್ಥ. ಸೊ ಉಪಯೇಮೆ ಜಾನಕೀಂ ಅದು ರಾಮನಿಗಾಗಿ ಹೋಯಿತು. ತಾಂ ಊರ್ಮಿಳಾಂ ಲಕ್ಷ್ಮಣಸ್ತತ, ಊರ್ಮಿಳೆಯನ್ನು ಲಕ್ಷ್ಮಣನಿಗೆ, ಶ್ರುತಕೀರ್ತಿಂ ಮಾಂಡವೀಂಚ ಕುಶಧ್ವಜ ಸುತೇ ತತ, ಕುಶಧ್ವಜನ ಇವರು ಮಕ್ಕಳು, ಶ್ರುತಕೀರ್ತಿ ಮತ್ತು ಮಾಂಡವಿ ಇಬ್ಬರು ಹುಡುಗಿಯರು. ಸೊ ಅಣ್ಣನಿಗೆ 2 ಹುಡುಗಿಯರು, ತಮ್ಮನಿಗೆ 2 ಹುಡುಗಿಯರು, ಒಟ್ಟು 4 ಜನ ಹುಡುಗಿಯರು. ಸೊ ಜನಕಸ್ಯಾನುಜಸ್ಯೇತೆ, ಜನಕರಾಜನ ತಮ್ಮ ಅನುಜ ಯಾರು? ಕುಶಧ್ವಜ. ಸೊ ಅವರನ್ನ 2 ಮಕ್ಕಳನ್ನ ಶ್ರುತಕೀರ್ತಿ ಮಾಂಡವಿಯರನ್ನ ಶತ್ರುಘ್ನ ಭರತ ಉಭೌ, ಭರತ ಶತ್ರುಘ್ನರಿಗೆ ಕೊಟ್ಟು ಕನ್ಯೆದ್ವೆ ಉಪಯೇ ಮಾತೆ ಕೊಟ್ಟು ಕಳಿಸಿದರು. ಸೊ ಆಮೇಲಿಂದ ಅಖಿಲಸ್ಯ ಚ ಈಶಿತು ರೀತಿ ವದತ ತದೀಯಮೇವ ತಸ್ಯ ದತ್ತಂ, ತದೀಯಮೇವ ನಿನ್ನದೇ ಎಲ್ಲವೂ ಕೂಡ, ತದೀಯಮೇವ ಅಥವಾ ಅವನದ್ದೇ, ತಸ್ಯ ದತ್ತ ಅವನಿಗೆ ಕೊಟ್ಟದ್ದು. ಎಲ್ಲವೂ ಭಗವಂತ ಶ್ರೀರಾಮಚಂದ್ರ, ಇದು ಎಲ್ಲವೂ ಸಂಪತ್ತು ನಿಮ್ಮದೇ, ನಿಮಗೆ ಕೊಡ್ತಾ ಇದ್ದೇನೆ. ತದೀಯಮೇವ ತಸ್ಯ ದತ್ತಂ ಇತಿ ಸೂಚಿತಂ. ಆಮೇಲಿಂದ
ಇದು ಒಂದು ಹೇಳ್ತಾ ಇದ್ದಾರೆ, ಒಂದು ಇದು ಏನಂತಾರೆ, ಒಂದು ಕ್ರಮ. ಏನು ಕ್ರಮ ಅಂದ್ರೆ, ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರನ್ನು ಕೊಟ್ಟು ವಿವಾಹ ಮಾಡುವುದು ಅದು ಅಷ್ಟು ಸರಿಯಲ್ಲ, ಅಷ್ಟು ಒಳ್ಳೆದಲ್ಲ ಅಂತ ಒಂದು ಮಾತು ಉಂಟು. ಅದರ ಅರ್ಥ ಏನಂದ್ರೆ, ಒಬ್ಬ ತಂದೆಗೆ ಒಬ್ಬಳೇ ಪತ್ನಿಯಲ್ಲಿ ಹುಟ್ಟುವ ಅಣ್ಣ ತಮ್ಮಂದಿರು, ಅದೇ ರೀತಿ ಒಬ್ಬ ತಂದೆಗೆ ಒಂದೇ ಪತ್ನಿಯಲ್ಲಿ ಜನಿಸಿದ ಅಕ್ಕ ತಂಗಿಯರಲ್ಲಿ ವಿವಾಹ ಅದು ಅಷ್ಟು ಪ್ರಶಸ್ತ ಅಲ್ಲ ಅಂತ ಲೆಕ್ಕ. ಆದರೆ ಈ ಪ್ರಸಂಗ ಹೇಗೆ ಅಂತ ಯೋಚನೆ ಮಾಡಿದರೆ, ವಿಮರ್ಶೆ ಮಾಡಿದರೆ, ಶ್ರೀರಾಮ ಕೌಸಲ್ಯ ಪುತ್ರ, ಲಕ್ಷ್ಮಣ ಶತ್ರುಘ್ನರು ಸುಮಿತ್ರೆಯ ಪುತ್ರರು, ಭರತ ಕೈಕೇಯಿಯ ಪುತ್ರ. ಸೊ ಇಲ್ಲಿ ಅಂತ ಹೇಳಿದ್ರೆ ದಶರಥನಿಗೆ ಅದೇ ಮಡದಿಯಿಂದ ಹುಟ್ಟಿದ 4 ಮಕ್ಕಳಲ್ಲ, ಇವರು ಬೇರೆ ಬೇರೆ ಮಡದಿಯರಿಂದ ಹುಟ್ಟಿದವರು. ಇದು ಒಂದು ಸೈಡ್ ಆಯ್ತು. ಈ ಸೈಡಲ್ಲಿ ಸೀತೆ ಅವರು ಯಾರ ಮಕ್ಕಳು ಅಲ್ಲ, ಅವಳು ಅಯೋನಿಜೆ ಅಂತ ಹೇಳಿದ್ರೆ ಅವಳು ಯಜ್ಞ ಭೂಮಿಯಲ್ಲಿ ಸಿಕ್ಕಿದವಳು, ಅವಳು ನೇಗಿಲಿಗೆ ಸಿಕ್ಕಿದವಳು. ಊರ್ಮಿಳೆ ಅವಳು ಜನಕರಾಜನ ಪತ್ನಿಯಲ್ಲಿ ಹುಟ್ಟಿದ ಅವಳು ಒಬ್ಬಳು, ಆಮೇಲಿಂದ ಒಬ್ಳೆ ಅವಳು. ಆಮೇಲೆ ಮಾಂಡವಿ ಶ್ರುತಿ ಕೀರ್ತಿಯರು ಜನಕರಾಜನ ತಮ್ಮನಾದ ಕುಶಧ್ವಜನ ಮಕ್ಕಳು, ಎಲ್ಲ ಬೇರೆ 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 ಆಯ್ತು. ಈಗ ಹಾಗಾದ್ರೆ ರಾಮಂದು ತೊಂದರೆ ಇಲ್ಲ ಅಲ್ಲಿ, ಯಾಕಂದ್ರೆ ಸೀತೆ ಅವಳು ಅಯೋನಿಜೆ. ಲಕ್ಷ್ಮಣನಿಗೆ ಕೊಟ್ಟದ್ದು ಯಾರನ್ನ, ಊರ್ಮಿಳೆ. ಅಲ್ಲಿ ಏನಾಯಿತು, ಒಬ್ಬರೊಬ್ಬರೇ, ಮತ್ತೆ ಅಲ್ಲಿ ಇನ್ನು ಎಕ್ಸ್ಟ್ರಾ ಯಾರಿಲ್ಲ. ಇನ್ನೀಗ ಭರತ ಶತ್ರುಘ್ನರು ಇಬ್ಬರಿದ್ದಾರೆ, ಅವರು ಬೇರೆ ಬೇರೆ. ಶತ್ರುಘ್ನನ ತಾಯಿ ಸುಮಿತ್ರಾದೇವಿ, ಭರತನ ತಾಯಿ ಕೈಕೇಯಿ. ಸೊ ಅಲ್ಲಿ ಕೂಡ ಬೇರೆ ಬೇರೆ ಆಯ್ತು. ಆದ್ದರಿಂದ ಇಲ್ಲಿ ಯಾವ ಧರ್ಮಾತಿಕ್ರಮವೂ ನಡೆದಿಲ್ಲ ಅಂತ ಹೇಳ್ಕೊಂಡು ಇದು ಒಂದು ಅಂತ ಹೇಳಿದ್ರೆ ಈ ಕ್ರಮ ಆಗಲೂ ಇತ್ತು ಅಂತ ಒಂದು ಹೇಳುವಂತಹದ್ದು. ಅಂತ ಹೇಳಿದ್ರೆ ಆ ತರ ಇಲ್ಲಿ ಏನು ಆ ಕ್ರಮಕ್ಕೂ ಕೂಡ ಏನು ತೊಂದರೆ ಆಗಲಿಲ್ಲ. ಅಯ್ಯೋ ಇದೇನ್ರಿ, ಅವರು ಒಂದೇ ತಂದೆ ತಾಯಿಗೆ ಹುಟ್ಟಿದ 4 ಜನ ಅಣ್ಣ ತಮ್ಮಂದಿರನ್ನ ಒಂದೇ ತಂದಾಗಿ ಹುಟ್ಟಿದ 4 ಅಕ್ಕ ತಂಗಿಯರಿಗೆ ಕೊಟ್ಟದ್ದು ಅದು ಸರಿ ಇಲ್ಲ, ಇಲ್ಲ ಇದು ಬೇರೆ ಬೇರೆನೆ ಅಂತ ಹೇಳಿದ್ರೆ ಇಲ್ಲಿ 3 ಜನ ಮಡದಿಯರಿಗೆ ಹುಟ್ಟಿದ ಈ 4 ಮಕ್ಕಳು. ಇಲ್ಲಿ ಸೀತೆದ್ದು ಸಂಗತಿಯೇ ಬೇರೆ, ಊರ್ಮಿಳೆ ಒಬ್ಬಳೆ, ಅವಳು ಜನಕರಾಜನ ಮಗಳು. ಮತ್ತೆ ಉಳಿದವರು ಇಬ್ಬರು ಯಾರು ಅಂತ ಹೇಳಿದ್ರೆ ಅವರು ಶ್ರುತ ಕೀರ್ತಿ ಅವನ ಹೆಸರು ಕುಶಧ್ವಜನ ಮಕ್ಕಳು. ಕುಶಧ್ವಜನ ಮಕ್ಕಳು ಭರತ ಶತ್ರುಘ್ನರು ಒಂದು ವೇಳೆ ಒಂದೇ ತಾಯಿಗೆ ಹುಟ್ಟಿದ್ದಿದ್ರೆ ಅದು ಪ್ರಾಬ್ಲಮ್ ಆಗ್ತಿತ್ತು. ಇಲ್ಲ, ಭರತ ಹುಟ್ಟಿದ್ದು ಕೈಕೇಯಿಗೆ, ಲಕ್ಷ್ಮಣ ಶತ್ರುಘ್ನ ಹುಟ್ಟಿದ್ದು ಸುಮಿತ್ರೆಗೆ. ಆದ್ರಿಂದ ಅದು ಸಹ ಒಂದು ಕ್ರಮಕ್ಕೆ ಏನು ತೊಂದರೆ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಹೀಗೆ ಅಂತ ಹೇಳಿದ್ರೆ ನಮ್ಗೆ ಏನಂತ ಹೇಳಿದ್ರೆ ಇದು ಒಂದು ನಮ್ಮಲ್ಲಿ ಈ ತರ ಪ್ರತೀತಿ ಇದೆಯೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಅಂತ ನಮ್ಗೆ ಏನಂತ ಹೇಳಿದ್ರೆ ಒಂದು ಲೋಕ ಶಿಕ್ಷಣ, ಒಂಥರ ಏನೆಲ್ಲ ಕ್ರಮಗಳು ಇತ್ತು ಅನ್ನುವಂಥದ್ದಕ್ಕೆ. ಸೊ ಆ ರಾಮಾಯಣದಲ್ಲಿ ಅದು ಸಂಗತಿ ಬಂದಿದೆ. ಸೊ ಅಲ್ಲಿಗೆ ಇವತ್ತಿನ ಇದನ್ನು ನಾವು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ.